ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದ ಗಿಲ್ಲಿ ಹಾಗೂ ರಕ್ಷಿತಾ ಕೊನೆಗೂ ವಿನ್ನರ್ ಆಗಿ ರನ್ನರ್ ಅಪ್ ಆಗಿ ಮಿಂಚುತ್ತಿದ್ದಾರೆ. ಮನೆಯಿಂದ ಆಚೆ ಬಂದ ಬಳಿಕ ಇಬ್ರು ಕೂಡ ತಮ್ಮ ಅಭಿಮಾನಿಗಳೊಂದಿಗೆ ಫುಲ್ ಬ್ಯುಸಿ ಆಗಿದ್ದಾರೆ. ಹೀಗಿರುವಾಗ ಸಾಕಷ್ಟು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿರುವಂತಹ ಈ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಬಗ್ಗೆಯೂ ಕೂಡ ಕೊಂಚ ಮಾತನಾಡಿದ್ದು, ಇದೀಗ ರಕ್ಷಿತಾ ಹೇಳಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ಗಿಲ್ಲಿ ಹಾಗೂ ಕಾವ್ಯ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರು ಕೆಲವು ಮಾಧ್ಯಮದೊಂದಿಗೆ ಮಾತನಾಡಿದ್ದು, ಗಿಲ್ಲಿ ನಿಜವಾಗ್ಲೂ ಕಾವ್ಯನ ಇಷ್ಟಪಟ್ಟಿಲ್ಲ, ಅವನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ರು, ಅದು ಒಂದು ರೀತಿ ಸ್ಟ್ರಾಟಜಿ ಆಗಿರ್ಬೋದು, ಇಲ್ಲ ಎಂಟರ್ಟೈನ್ಮೆಂಟ್ ಪರ್ಪೋಸ್ಗೆ ಆಗಿರ್ಬೋದು, ಅವರಿಬ್ರು ಫ್ರೆಂಡ್ಸ್ ಅಷ್ಟೇ. ಗಿಲ್ಲಿಗೆ ಕಾವ್ಯ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಅವರು ಸುಮ್ಮನೆ ಅವರ ಕಾಲನ್ನು ಎಳಿತಾ ಇದ್ರು ಅಷ್ಟೇ. ಇದೆಲ್ಲ ಒಂದು ಆಟ, ಅಲ್ಲಿ ನಿಜವಾಗ್ಲೂ ಇವರಿಬ್ಬರು ಮಧ್ಯೆ ಯಾವುದೇ ರೀತಿ ಪ್ರೀತಿ ಇರಲಿಲ್ಲ, ಎಲ್ಲ ಅಲ್ಲಿ ತಮಾಷೆಗಾಗಿ ಮಾಡ್ತಾ ಇದ್ದಿದ್ದು ಅಷ್ಟೇ ಎಂದಿದ್ದಾರೆ. ಇದಾದ ಬಳಿಕ ಮಾಧ್ಯಮದವರು ಗಿಲ್ಲಿ ಜೊತೆ ನಿಮಗೆ ಒಂದು ಸಿನಿಮಾ ಆಫರ್ ಸಿಕ್ಕಿದ್ರೆ ಮಾಡ್ತೀರಾ ಎಂದು ಕೇಳಿದ್ದಕ್ಕೆ ರಕ್ಷಿತಾ ಶೆಟ್ಟಿಯವರು ಖಂಡಿತ ಮಾಡೇ ಮಾಡ್ತೀನಿ, ಅದು ಯಾವುದಾದ್ರೂ ಮೂವಿ ಆಗಿರಲಿ, ಅದು ಯಾವುದಾದ್ರೂ ಪ್ರಾಜೆಕ್ಟ್ ಆಗಿರಲಿ, ಸ್ಟೋರಿ ಹೇಗೆ ಬೇಕಾದರೂ ಇರಲಿ, ಗಿಲ್ಲಿ ಒಬ್ಬ ಇದ್ರೆ ಸಾಕು, ನಾನು ಆ ಚಿತ್ರವನ್ನು ಮಾಡೇ ಮಾಡ್ತೀನಿ ಎಂದಿದ್ದಾರೆ. ನಾ ಗಿಲ್ಲಿಯವನ್ನ ನಿಮ್ಮನ್ನ ತಂಗಿ ಅಂತ ಹೇಳಿದ್ದು ನಿಮಗೆ ಏನಾದರೂ ಬೇಸರವಿದೆಯಾ ಎಂದು ಕೇಳಿದ್ದಕ್ಕೆ ಹಾಗೇನೂ ಇಲ್ಲ, ನಾವು ಎಲ್ಲರಲ್ಲೂ ಒಬ್ಬ ಅಣ್ಣನ, ತಂದೆನ, ಅಕ್ಕ ಇಲ್ಲ ತಂಗಿ ಪ್ರೀತಿನ ಕಾಣ್ತೀವಿ, ಅದು ಒಂದು ರೀತಿಯಾದ ಒಳ್ಳೆಯದೇ, ಅವರು ನನಗೆ ಹೇಗಾದರೂ ಕರ್ಕೊಳ್ಳಿ, ಗಿಲ್ಲಿ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಷ್ಟೇ ಅಂದಿದ್ದಾರೆ. ಇನ್ನು ಗಿಲ್ಲಿ ವಿಚಾರವಾಗಿ ನೀವು ಯಾಕೆ ಅಷ್ಟೊಂದು ಪೊಸೆಸಿವ್ ಆಗ್ತಿದ್ದೀರಿ ಎಂದು ಕೇಳಿದ ಪ್ರಶ್ನೆಗೆ ಅವರ ವಿಚಾರದಲ್ಲಿ ನಾನು ತುಂಬ ಪೊಸೆಸಿವ್ ಆಗ್ತಿದ್ದೆ, ಯಾಕಂದರೆ ನನಗೆ ಆ ಮನೆಯಲ್ಲಿ ರಘು ಅಣ್ಣ ಹಾಗೂ ಗಿಲ್ಲಿ ಅಂದರೆ ತುಂಬಾ ಫೇವ್ರೇಟ್. ಅವರ ವಿಚಾರಕ್ಕೆ ಯಾರಾದರೂ ಬಂದರೆ ನನಗೆ ಅದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ, ತುಂಬಾ ಸಿಟ್ಟಾರಿಸ್ತಾ ಇತ್ತು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದು ನಾಚುತ್ತಲೇ ಉತ್ತರವನ್ನು ನೀಡಿದ್ದಾರೆ. ಇನ್ನು ಕಾವ್ಯವನ್ನು ನೀವು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಿದ್ದೀರಿ ಎಂದು ಕೇಳಿದ ಪ್ರಶ್ನೆಗೆ ನಾನು 4 ತಿಂಗಳಿಂದ ಮನೆಯಲ್ಲಿ ಇದ್ದೆ, ಕಾವ್ಯ ಅವರು ರಿಯಲ್ ಕ್ಯಾರೆಕ್ಟರ್ ಏನಂತ ನನಗೆ ಈಗಲೂ ಸಹ ಗೊತ್ತಿಲ್ಲ, ಅವರು ಒಳ್ಳೆಯವರ ಇಲ್ಲ ಕೆಟ್ಟವರ ನನಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ, ಅದೊಂದು ವಿಚಾರಕ್ಕೆ ನಾನು ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅಷ್ಟೇ. ಇದಾದ ಬಳಿಕ ಮಾಧ್ಯಮದವರು ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ಮಾಡ್ಕೊಳ್ತಿದ್ದಾರೆ, ಇದಾದ ಬಳಿಕ ಮಾಧ್ಯಮದವರು ಗಿಲ್ಲಿ ಹಾಗೂ ಕಾವ್ಯವರು ಆಚೆ ಬಂದ ಮೇಲೆ ಮದುವೆ ಮಾಡ್ಕೊಳ್ಬಹುದಾ ಎಂದು ಕೇಳಿದ ಪ್ರಶ್ನೆಗೆ ಅವರಿಬ್ಬರ ಮಧ್ಯೆ ಪ್ರೀತಿನೇ ಇಲ್ಲ, ಅವರು ಮದುವೆ ಆಗೋಕೆ ಸಾಧ್ಯನೇ ಇಲ್ಲ, ಅವರಿಬ್ರು ಫ್ರೆಂಡ್ಸ್ ಅಷ್ಟೇ, ಫ್ರೆಂಡ್ಸ್ ಆಗಿ ಇರ್ತಾರೆ ಎಂದು ಉತ್ತರ ಕೊಟ್ಟಿದ್ದಾರೆ. ಇದನ್ನ ಕೇಳಿದ ವೀಕ್ಷಕರು ಹಾಗೂ ಅಭಿಮಾನಿಗಳು, ಗಿಲ್ಲಿ ಹಾಗೂ ಕಾವ್ಯ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು ಕೂಡ ಗಿಲ್ಲಿ ವಿರುದ್ಧವಾಗಿ ಸಾಕಷ್ಟು ದೂರುಗಳನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಇದರಿಂದ ಗಿಲ್ಲಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಈ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.